ಇದೆಯಾ, ರಾಜಕೀಯಕ್ಕೆ ತಿರುವು ತಗೊಳ್ತಾ ಇದೆಯಾ ಅಂತ ನಾನು ಹೇಳ್ತೇನೆ. ರಾಜಕೀಯ ತಿರುವು ಅನಿವಾರ್ಯವಾಗಿ ಅದು ಬಂತು ಅಂತ ಹೇಳಿದರೆ, ಚರ್ಚೆ ಆಯಿತು ಅಂತ ಹೇಳಿದರೆ, ಅದು ನೀವು ರಾಜಕೀಯನಾದರೂ ತಗೊಳ್ಳಿ, ಏನಾದರೂ ತಗೊಳ್ಳಿ, ಆದರೆ ಅಭಿವೃದ್ಧಿ ಯಾಕಾಗಿಲ್ಲ ಅನ್ನೋದು ದೊಡ್ಡ ಪ್ರಶ್ನೆ ಈ ರಾಜಕೀಯದಕ್ಕಿಂತ ಮುಂಚೆ ಬರ್ತದೆ. ನಾವಿಲ್ಲಿ ಹೆಸರಿಟ್ಕೊಂಡು ಎಲ್ಲ ಮಾಡಿ ಆ ಜಾಗದ ಅಭಿವೃದ್ಧಿಯ ಒಂದು ಚಿಂತನೆ ಯಾವ ರೀತಿ ಆಗುತ್ತೆ, ಯಾಕೆಂದರೆ ಅಲ್ಲೂ ಕೂಡ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟು ಕನೆಕ್ಟೆಡ್ ಇದೆ ಅಂತ ಹೇಳಿದರು. ಕೊನೆಗಿಲ್ಲ, ಇದು ಮಠ ಜಾಗ ಸೆಪರೇಟ್ ಇದೆ ಅಂತ ಹೇಳಿದರು. ಈಗ ನಿಜವಾಗ್ಲೂ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಹಂಗಿತ್ತು ಅಂದರೆ ಇಲ್ಲೊಂದು ಮಾಡಿ ಅಲ್ಲೇ ಬೇಕಾದಷ್ಟು ಜಾಗ ಇರ್ತಕ್ಕಂಥದ್ದಲ್ಲಿ ಸಾಕಷ್ಟು ಜಾಗ ಇದೆ, ಬೇಕಾದಷ್ಟು ಪರ್ಯಾಯವಾಗಿರ್ತಕ್ಕಂಥ ವ್ಯವಸ್ಥೆನೂ ಕೂಡ ಮಾಡ್ತಕ್ಕಂಥದ್ದು ಮಾಡ್ಬೋದು. ಆಮೇಲೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಯಾವತ್ತೂ ಕೂಡ ನೀವು ಅಭಿವೃದ್ಧಿ ಮಾಡಬೇಡ್ರಿ ಅಂತ ಹೇಳಲ್ಲ, ಅದಕ್ಕೆ ಹಾಕಬೇಕು, ಅರ್ಜಿ ಹಾಕಬೇಕಲ್ಲ. ಆವಾಗ ಹೇಳ್ತಾರೆ ಹಿಂಗೆ ಅದನ್ನು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಒಂದು ಸ್ಕ್ವೇರ್, ಯಾಕೆಂದರೆ ಅದು ನೋಡಿದೆ ನಾನು, ಆರ್ಕಿಯಾಲಜಿಕಲ್ ಫೆನ್ಸೇ ಬೇರೆ ಇದೆ, ಈ ಜಾಗನೇ ಬೇರೆ ಇದೆ, ಮತ್ತು ಅವರು ಕೂಡ ಇಲ್ಲಿ ಡೆವಲಪ್ ಮಾಡ್ಬೋದು ಅಂತ ಹೇಳಿ ನಮಗೆ ಪರ್ಮಿಷನ್ ಸಿಕ್ಕಿದೆ ಅಂತ ಹೇಳಿ ಆ ಮಠದ ಅವ್ರು ಯಾರು ಓಡಾಡ್ತಾ ಇದ್ದಾರೆ, ಸ್ವಲ್ಪ ಅದು ಬಹಳ ದೊಡ್ಡ ಮಠ ಕಾಣಿಸೋದೇ ಇಲ್ಲ. ಯಾಕೆಂದರೆ ಅಲ್ಲಿ ಏನೂ ಆಗಿಲ್ಲ, ಅಲ್ಲಿ ಒಂದು ಚಿಕ್ಕ ಕಟ್ಟೆ, ಇಷ್ಟು ಚಿಕ್ಕದು ಒಂದು ಕಟ್ಟೆ ಬಿಟ್ಟರೆ ಏನೂ ಇಲ್ಲ, ಅಲ್ಲಿ ಎಂಥದ್ದು ಮಾಡಿಲ್ಲ. ಅದನ್ನು ಹೋಗಿ ಮನಸ್ಸಿಗೆ ನೋವಾಯಿತು, ಇಲ್ಲ ಅಂತ ಹೇಳಲ್ಲ, ನಾವೆಲ್ಲ ದೊಡ್ಡ ಹೆಸರಿಡ್ತೀವಿ, ಭಾಷಣ ಮಾಡಿ ಹೋಗ್ಬಿಡ್ತೀವಿ. ಅಂಥ ಮಹಾನ್ ವ್ಯಕ್ತಿಗಳದ್ದು ನೀವು ಈ ಥರ ಏನು ನೆಗ್ಲೆಕ್ಟ್ ಮಾಡಿರೋದು, ಅದು ಜನಪ್ರತಿನಿಧಿಗಳಿಗೆ ನಿಜವಾಗ್ಲೂ ಅದನ್ನು ಉತ್ತರ ಕೊಡಬೇಕಾಗ್ತದೆ. ಅದನ್ನು ಯಾಕೆ ಮಾಡಿಲ್ಲ ಅಂತ ಹೇಳಿ ಅವರೇ ಉತ್ತರ ಕೊಡಬೇಕು. ಈಗ ನಮ್ಮ ಹತ್ರ ಅಧಿಕಾರ ಇರೋದ್ರಿಂದ ನಾನು ಲೇಟ್ ಮಾಡೋಕ್ಕೆ ಹೋಗೋದಿಲ್ಲ. ನನಗೆ ಅದು ಸ್ವಭಾವ ಇದೆ. ಒಂದು ಸತಿ ಒಂದು ಕೆಲಸ ಹಿಡಿದ ಮೇಲೆ ಅದನ್ನು ಕೆಲಸ ಆಗಬೇಕು ಅಂಥೇಳಿ, ಕೆಲವು ಸತಿ ಕೆಲಸ ಆಗದೇ ಇರ್ಬೋದು, ಅದು ಬೇರೆ ಪ್ರಶ್ನೆ. ಪ್ರಯತ್ನ ಬಹಳ ಮುಖ್ಯ ಆಗ್ತದೆ. ಆ ಪ್ರಯತ್ನವನ್ನು ನಾವು ನಮ್ಮೆಲ್ಲರೂ ಕೂಡ ಮುಖಂಡರು ಎಲ್ಲರೂ ಕೂಡ ನಾವು ಹೋಗಿದ್ವಿ. ನಿನ್ನೆ ಮಾಧ್ಯಮದವರು ಕೆಲವರೆಲ್ಲ ಬಂದಿದ್ದರು, ತಾವೆಲ್ಲ ಐ ಥಿಂಕ್ ಗಮನಿಸಿದಿರಿ ಅಂತೇಳಿ ಭಾವಿಸ್ತೀನಿ. ಅದಕ್ಕೆ ಅಭಿವೃದ್ಧಿ ಯಾವ ರೀತಿಯಲ್ಲಿ ಆಗಬೇಕು, ಯಾವ ಮಿತಿಯಲ್ಲಿ ಆಗಬೇಕು, ಅದನ್ನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆನೂ ಕೂಡ ನಾನು ಚರ್ಚೆ ಮಾಡಿ ಮುಂದೆ ತೊಗೊಂಡು ಹೋಗ್ತೀನಿ. ಆದರೆ ನಿನ್ನೆ ಸುಮ್ಮನೆ ಕಾರಲ್ಲಿ ನಾನು ಯೋಚನೆ ಮಾಡ್ಕೊಂಡು ಬರ್ತಾಯಿದ್ದೆ ಇದ್ರ ಬಗ್ಗೆ, ಮತ್ತು ಏನೋ ಲೇಖನ ಎಲ್ಲ ಕೊಟ್ಟರು ನೋಡಿ. ಸಮಾಜದ ಒಂದು ನ್ಯಾಯವನ್ನು ಕೊಡ್ತಕ್ಕಂಥ ಆ ಹೆಸರಲ್ಲಿ 3 ಧರ್ಮ ಇದೆ ನಾನು ಕಂಡಿತ್ತು. ಅದು ಹೊರಗಡೆ ಅಲ್ಲ, ಅಧ್ಯಯನ ಮಾಡೋಕ್ಕೆ ಹೋಗ್ಬೇಡ್ರಿ, ಯಾಕೆಂದರೆ ಅದು ಬೇರೆ ರೀತಿ ತಿರುವು ತಗೊಳುತ್ತೆ. ಅಲ್ಲ, ಅಮ್ಮ, ಪ್ರಭು. ಅಲ್ಲ, ಅಮ್ಮ ನಮ್ಮ ದೇವಿಗೆಲ್ಲ ಇಡ್ತೀವಿ ನಾವು, ಅಮ್ಮ ದೇವರು ಹಿಂದೂ ದೇವರಿಗೆ. ಪ್ರಭು ಅಂದರೆ ನಾವು ಜಾಸ್ತಿ ಕ್ರಿಶ್ಚಿಯನ್ನು, ಕರೆಕ್ಟಾಗಿ ಜಯಸ್ವರ ನೀವೆಲ್ಲ ಹೋಗ್ತೀರಿ ಚರ್ಚಿಗೆ ಹೋಗಿ ಪ್ರಭು ಅಂಥೇಳಿ, ಪ್ರಭುಗೆ ಅದೇ ದೇವರು ನಿಮಗೆ. ಅಲ್ಲ ಅಂದರೆ ಒಂದು ಧರ್ಮಕ್ಕೆ ದೇವರು, ಅಮ್ಮ ಅಂತ ಹೇಳಿದ್ರೆ ನಾವು ದೇವಿಗೆ. ಅದಕ್ಕೆ ನನಗೆ ಅದೇನೋ ಒಂದು ಚಿಂತನೆ ಬಂತು, ನಾನು ಅದನ್ನೆಲ್ಲ ನಮ್ಮ ಲೀಡರ್ಸ್ ಜೊತೆಗೆ ಹಂಚ್ಕೊಂಡು ಬಂದೆ. ನಾವು ಈ ಥರ ಚಿಂತನೆ ಮಾಡುವ, ಆ ಥರ ಹೆಸರೇನು ಇಟ್ಟಿರಲ್ಲ, ಆದರೆ ನಾನು ಅದನ್ನು ಅಂದ್ಕೊಳ್ತೀನಿ. ಏನು ಸೋಷಲಿಸ್ಟ್ ಚಿಂತನೆ ಇರ್ತದಲ್ಲ, ಅಂಥವರಿಗೆ ಇಂಥ ಅರ್ಥವಾಗಿರ್ತಕ್ಕಂಥ ಅದನ್ನು ಮತ್ತು ಹಾಗೆ ಬರಿಬೇಕು ಅಂತೇಳಿ ನಾನು ಹೇಳ್ತಲ್ಲ, ನನ್ನ ಚಿಂತನೆ, ನನ್ನ ವೈಯಕ್ತಿಕವಾಗಿರ್ತಕ್ಕ ಚಿಂತನೆ ಅಷ್ಟು ಈಸಿಯಾಗಿ ಅದು ಕೋಇನ್ಸಿಡೆನ್ಸ್ ಇರಬೇಕು, ಆ ಥರ ನಾನು ಚಿಂತನೆ ಮಾಡ್ಬೋದು. ಆ ಥರ ಅಲ್ಲ, ಧರ್ಮ ಮೀರಿ ನೋಡಿ, ಅಲ್ಲಿ ಧರ್ಮ ಮೀರಿ ಅದೆಲ್ಲೋ ಒಂದು ರೀತಿಯಲ್ಲಿ ಕಾಣ್ತದೆ, ಎಲ್ಲೋ ಒಂದು ರೀತಿ ಹೇಳ್ತಲ್ಲ, ಕಾಕತಾಳಿ ಅಂತ ಹೇಳ್ತಾರಲ್ಲ, ಹಾಗೆ ಇಟ್ಟಿರ್ಬೋದಾ ಅಂತಕ್ಕಂಥ, ಅಂದರೆ ಯೋಚನೆ ಮಾಡಲ್ಲ, ಹಂಗೆ ಆಗಿಬಿಡ್ತದೆ ಕೆಲವು ಸತಿ. ನಾವು ನಿನ್ನೆನೋ ಮೊನ್ನೆನೋ ಬರ್ಬೇಕಾರೆ ನಾನು ಮಂಜಣ್ಣವರಿಗೆ ಅದನ್ನು ಚರ್ಚೆ ಮಾಡಿದೆ ನಾನು. ಅವರು ಒಂದು ಇದಾಯ್ತು, ಅದು ಯಾಕೆ ಬಂತು ಅಂದರೆ, ಅಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ BJPಯವರು ಅಂಥೇಳಿ ಒಂದು ಯಾರೋ ಒಬ್ರು ಆರ್ಟಿಕಲ್ ಮಾಡಿದ್ರು, ಯಾರು ಅಂತೇಳಿ ಗೊತ್ತಿಲ್ಲ. ಅಲ್ಲಮ್ಮ ಪ್ರಭುದು ಇದು ಬಂದ್ಬಿಡ್ತಾವೆ. ನಾನಲ್ಲ, ನಿಮ್ಮ ಮಾಧ್ಯಮದವರೇ ಬರೆದಿದ್ದು. ಅವರು ನನ್ನನ್ನು ಇನ್ನೂ ಒಳಗೆ ಹೋಗಿ ನೀನು ಇನ್ನೂ ಸ್ವಲ್ಪ ಇನ್ವೆಸ್ಟಿಗೇಟ್ ಮಾಡು ಅಂತೇಳಿ ನಾನು ಇನ್ವೆಸ್ಟಿಗೇಟ್ ಮಾಡಿ. ಬಟ್ ಬೇಸಿಕಲಿ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಇಸ್, ಅದು ನಮ್ಮ ದೇಶದ